ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಅನ್ನೋ ಚಾಪ್ಟರ್. ಇಲ್ಲಿ ಸಿನಾಪ್ಸಿಸ್ ಇದೆ. ಹೌಸ್ ಜೋಶ್ ಮಕ್ಕಳೇ, ಹಾಯ್ ಮ್ಯಾಮ್ ಅಥವಾ ಹಾಯ್ ಸಿಸ್ ಅಂತ ಹಾಕಿ. ಸೊ ಈ ಒಂದು ಚಾಪ್ಟರ್ ಏನಿದೆ ನೋಡಿ, ಇದು ತುಂಬಾ ಸುಲಭವಾಗಿದೆ, ತುಂಬಾ ಚೆನ್ನಾಗಿ ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಝೂಮ್ ಮಾಡಿ ಕಳಿಸ್ತೀನಿ. ನಾನು ಹೇಳೋದು ಅಷ್ಟೇ ಓದ್ಕೊಳ್ಳಿ ಸಾಕು. ಯೂಶ್ವಲಿ ನಿಮಗೆ ಸಾಲಿಡ್ಸ್ ಅಂದ್ರೆ ಏನು ಅಂತ ಗೊತ್ತು. ಸಾಲಿಡ್ ಅಂದ್ರೆ ಸ್ಟೋನ್, ಲಿಕ್ವಿಡ್ ಅಂದ್ರೆ ನೀರು, ಗ್ಯಾಸ್ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಅದು ಕಂಟೈನರ್ ಅಲ್ಲೆಲ್ಲ ಒಮ್ಮೆ ದೊಡ್ಡ ದೊಡ್ಡ ಗ್ಯಾಸ್ ಇರೋದೇ ಸಿಲಿಂಡರ್ ಅಥವಾ LPG ಗ್ಯಾಸ್. ಗೊತ್ತಾಯ್ತಾ? ಇಷ್ಟು ಗೊತ್ತಿದ್ರೆ ಸಾಕು. ಇವಾಗ ಸಾಲಿಡ್ ಇಂದ ಲಿಕ್ವಿಡ್ಗೆ ಅಥವಾ ಲಿಕ್ವಿಡ್ ಇಂದ ಗ್ಯಾಸ್ಗೆ ಅಥವಾ ಗ್ಯಾಸ್ ಇಂದ ಲಿಕ್ವಿಡ್ಗೆ, ಲಿಕ್ವಿಡ್ ಇಂದ ಸಾಲಿಡ್ಗೆ ಹೇಗೆ ಕನ್ವರ್ಟ್ ಮಾಡ್ತೀನಿ ಅಂತ ಗೊತ್ತಿರಬೇಕು. ಹೌದಾ? ಅದನ್ನ ಕನ್ವರ್ಷನ್ ಯಾಕೆ ಮಾಡ್ತೀವಿ? ಇವಾಗ ಸಾಲಿಡ್ ಇಂದ ಲಿಕ್ವಿಡ್ ಅಂದ್ರೆ ಐಸ್, ಸರಿನಾ? ಐಸ್ ಇಂದ ನೀರನ್ನ ಹೊರಗಡೆ ಐಸ್ ನೀರು ಮಾಡೋದು. ಲಿಕ್ವಿಡ್ ಇಂದ ಗ್ಯಾಸ್ಗೆ ಯಾಕೆ ಮಾಡ್ತೀವಿ? ಲಿಕ್ವಿಡ್ ಅಂದ್ರೆ ನೀರಿರುತ್ತೆ, ನೀರನ್ನ ಬಾಯ್ಲ್ ಮಾಡ್ತೀವಿ ನೋಡಿ, ಅದು. ಸಾಲಿಡ್ ಲಿಕ್ವಿಡ್ ಅಂದರೆ ಐಸು, ಲಿಕ್ವಿಡ್ ಗ್ಯಾಸ್ ಅಂದರೆ ಸ್ವಲ್ಪ ಅದೊಂದು ಪ್ರೊಸೆಸ್ ಇದೆ ನೋಡಿ. ಲಿಕ್ವಿಡ್ ನೀರಿರುತ್ತೆ, ಅದರಲ್ಲಿ ಗ್ಯಾಸ್ ಹೊರಗಡೆ ಬರುತ್ತೆ. ಅದೊಂದು ಪ್ರೊಸೆಸ್ ಏನು ಗೊತ್ತಾ? ಅದೊಂದು ಲಿಕ್ವಿಡ್ ಬರುತ್ತೆ, ಅದರಲ್ಲಿ ಗ್ಯಾಸ್ ಹೊರಗಡೆ ಬರೋದು, ಸ್ಮೆಲ್ ಬರುತ್ತೆ. ಎಕ್ಸಾಂಪಲ್, ಅದೊಂದು ಪ್ಯಾಕೆಟಲ್ಲಿ ಬರುತ್ತೆ, ಆ ಕಂಪನಿ ಹೆಸರು ಗೊತ್ತಿಲ್ಲ ನನಗೆ, ಈ ಹಿಂದೇನೋ ಸ್ಟಾರ್ಟ್ ಆಗುತ್ತೆ. ಅದರಿಂದ ಗ್ಯಾಸ್ ಹೊರಗಡೆ ಬರುತ್ತೆ. ನಮ್ಮ ವಾಶ್ರೂಮ್ ಯೂಸ್ ಮಾಡ್ತೀವಿ ನೋಡಿ, ನಮ್ಮ ಟಾಯ್ಲೆಟ್ ವಾಶ್ರೂಮಲ್ಲೆಲ್ಲ ಸ್ಮೆಲ್ ಬರೋದಕ್ಕೆ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ, ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು. ಟೆಂಪರೇಚರ್ ಅಟ್ ವಿಚ್ ಆಲ್ ದ 3 ಸ್ಟೇಟ್ ಎಕ್ಸಿಸ್ಟ್ ಅಥವಾ ಕೋ ಎಕ್ಸಿಸ್ಟೆಡ್ ಟ್ರಿಪಲ್ ಪಾಯಿಂಟ್ ಹೇಳ್ತೇವೆ. ಟ್ರಿಪಲ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ 0.01 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಫೋರ್ತ್ ಸ್ಟೇಟ್ ಅಂದರೆ ಪ್ಲಾಸ್ಮಾ ಸ್ಟೇಟ್, ಅಂದರೆ ಸನ್ ಆರ್ ಸ್ಟಾರ್ಸ್ ಅಂತ ಹೇಳ್ತೇವೆ. ಇಂಟರ್ಮಾಲಿಕ್ಯುಲರ್ ಫೋರ್ಸಸ್, ಇಂಟರ್ಮಾಲಿಕ್ಯುಲರ್ ಅಥವಾ ಮಾಲಿಕ್ಯುಲರ್ ಫೋರ್ಸಸ್ ಇದ್ರ ಬಗ್ಗೆ ಕಲಿಯೋದಾದ್ರೆ ಏನಕ್ಕ ಇದು ಅಂದರೆ ಒಂದು ಟೈಪ್ ಆಫ್ ಫೋರ್ಸ್. ಇಂಟರ್ಮಾಲಿಕ್ಯುಲರ್ ಒಂದು ಟೈಪ್ ಆಫ್ ಫೋರ್ಸ್ ಅಂದರೆ ಫ್ರೆಂಡ್ಶಿಪ್ ಅಲ್ಲಿ ನಿಮ್ಮ ಬಾಂಡಿಂಗ್ ಇರುತ್ತೆ. ಒಬ್ಬ ಫ್ರೆಂಡ್ ಇಲ್ಲಿದ್ದಾನೆ, ಇವಳು ಇಲ್ಲಿದ್ದಾಳೆ, ಸೊ ಇವರಿಬ್ಬರ ನಡುವೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಲ್ವಾ? ಅದನ್ನ ಆ ಥರ ನಾವು ವಂಡರ್ ವಾಲ್ ಫೋರ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಗ್ಯಾಸಸ್ ಹೇಳ್ತೀವಿ. ಟೈಪ್ಸ್ ಆಫ್ ವಂಡರ್ ವಾಲ್ ಡಿಸ್ಪರ್ಷನ್ ಅಥವಾ ಲಂಡನ್ ಫೋರ್ಸಸ್ ಅಂತ ಕರಿತೀವಿ. ಪ್ರೆಸೆಂಟ್ ಅಮಾಂಗ್ ನಾನ್ ಪೋಲಾರ್ ಆಟಮ್ಸ್ ಆಫ್ ಮಾಲಿಕ್ಯೂಲ್ಸ್ He or Cl2. ಮ್ಯಾಗ್ನಿಟ್ಯೂಡ್ ದ ಫೋರ್ಸಸ್ ಅಂಡ್ ವಿತ್ ಸೈಜ್, ಈ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಸೈಜ್ ಅಂಡ್ ಡಿಕ್ರೀಸಸ್ ಇನ್ ಬ್ರಾಂಚಿಂಗ್. ಇದು ಪಾಯಿಂಟು ತುಂಬಾ ಇಂಪಾರ್ಟೆಂಟ್. ನಾನು ಇವಾಗ ಜಸ್ಟ್ ನಾವೇನು ಹೇಳ್ಕೊಟ್ಟು ನೋಡಿ, ಆ ಪಾಯಿಂಟು ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ನೋಡ್ಕೋಬೇಕಾಗತ್ತೆ, ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಹೇಳೋದೆಲ್ಲದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಔಟ್ ಇದರಲ್ಲಿ ಈ ಚಾಪ್ಟರ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಡೈಪೋಲ್ ಬಗ್ಗೆ ಮಾತಾಡೋಣ. ಡೈಪೋಲ್ ಫೋರ್ಸ್ ಬಗ್ಗೆ. ಡೈಪೋಲ್ ಫೋರ್ಸ್ ಅಂದ್ರೆ ಡೈಪೋಲ್ ಟೈಪ್ ಆಫ್ ಫೋರ್ಸ್. ಈ ಫೋರ್ಸ್ ಪ್ರೆಸೆಂಟ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ಅಂದ್ರೆ ಎಕ್ಸಾಂಪಲ್ HCl NH3 SO2. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಅಂದ್ರೆ ಆಪ್ಷನ್ ಅಲ್ಲಿ ನಿಮಗೆ HCl NH3 SO2 H2O. ಇದರಲ್ಲಿ ಯಾವ ಗ್ಯಾಸು ಅಲ್ಲ, ಯಾವ ಗ್ಯಾಸಲ್ಲಿ ಡೈಪೋಲ್ ಫೋರ್ಸ್ ಇಲ್ಲ ಅಂತ ಕೇಳಿದ್ರೆ ಯಾವುದು? H2O. ದೇರ್ ಆರ್ ಸ್ಟ್ರಾಂಗೆಸ್ಟ್, ದೀಸ್ ಆರ್ ದ ಸ್ಟ್ರಾಂಗೆಸ್ಟ್ ಅಮಾಂಗ್ ವಂಡರ್ ವಾಲ್ ಅಲ್ಲಿ ಕೂಡ ಸ್ಟ್ರಾಂಗೆಸ್ಟ್. ನೆಕ್ಸ್ಟ್ ಕ್ವಶನ್, ಡೈಪೋಲ್ ಇಂಡ್ಯೂಸ್ ಡೈಪೋಲ್ ಫೋರ್ಸ್. ಸ್ವಲ್ಪ ದೊಡ್ಡ ಚಾಪ್ಟರ್ ಪಟ್ಪಟ ಅಂತ ಮುಗಿಸೋಣ. ಪ್ರೆಸೆಂಟ್ ಬಿಟ್ವೀನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಇದ್ರ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಅಯನ್ ಇಂಟ್ರಡ್ಯೂಸ್ಡ್, ಪ್ರೆಸೆಂಟ್ ಬಿಟ್ವೀನ್ ಅಯನ್ ಅಂಡ್ ನಾನ್ ಪೋಲಾರ್, ಮತ್ತು ಇದ್ರ ಎಕ್ಸಾಂಪಲ್. ನೆಕ್ಸ್ಟ್ ಪೇಜ್ ನಂಬರ್ 2 ಹೋಗೋಣ. ತುಂಬಾ ದೊಡ್ಡ ಚಾಪ್ಟರ್ ಇದೆ. ನಾನು ಹ್ಯಾಂಡ್ ರಿಟನ್ ನೋಟ್ಸ್ ಅಲ್ಲಿ ಬರ್ದಿರೋದ್ರಿಂದ ಕ್ಲಾಸ್ಮೇಟ್ ಅಲ್ಲಿ ಪಟ್ಪಟ ಅಂತ ಬೇಗ ಹೇಳ್ತೀನಿ. ಸೊ ಥರ್ಮಲ್ ಎನರ್ಜಿ ಅಂದ್ರೆ ಏನು? ಥರ್ಮಲ್ ಎನರ್ಜಿ ಜೆನರಲ್ ಪ್ರಪೋರ್ಷನಲ್ ಟು ಟೆಂಪರೇಚರ್ ಬಗ್ಗೆ ನೋಡ್ಕೊಳ್ಳಿ. ಇಂಟರ್ಮಾಲಿಕ್ಯುಲರ್ ಫೋರ್ಸ್, ಸಾಲಿಡ್ ಇಸ್ ಗ್ರೇಟರ್ ದ್ಯಾನ್ ಲಿಕ್ವಿಡ್ ಇಸ್ ಗ್ರೇಟರ್ ದ್ಯಾನ್ ಗ್ಯಾಸ್ ಗೊತ್ತಿರಲಿ. ಗ್ಯಾಸ್, ಲಿಕ್ವಿಡ್, ಸಾಲಿಡ್. ಥರ್ಮಲ್ ಎನರ್ಜಿ ಬಗ್ಗೆ ಕೇಳಿದ್ರೆ ಗೊತ್ತಿರಬೇಕು. ಗ್ಯಾಸ್ ಸ್ಟೇಟ್, ಮೆಷರಬಲ್ ಪ್ರಾಪರ್ಟಿ, ಮಾಸ್ ಇನ್ kg, ಇದೆಲ್ಲ ಗೊತ್ತಿರಬೇಕು. ಆಮೇಲೆ ವಾಲ್ಯೂಮ್ ಅನ್ನ ಈ ಥರ ಲೆಂತ್ ಮೀಟರ್ ಕ್ಯೂಬ್, ಸೆಂಟಿಮೀಟರ್ ಕ್ಯೂಬ್, DM ಕ್ಯೂಬ್, ಟೆಂಪರೇಚರ್ ಕೆಲ್ವಿನ್ ಅಲ್ಲಿ, ಟೆಂಪರೇಚರ್ ಟು ಕೆಲ್ವಿನ್, ಪ್ರೆಷರ್ ಅನ್ನು ATM ಅಲ್ಲಿ. ಇದು ಸರಿ. ಇಷ್ಟೆಲ್ಲ ಆದಮೇಲೆ ಅಕ್ಕ ತುಂಬಾ ಇಂಪಾರ್ಟೆಂಟ್ ಬರೋ ಅಂಥದ್ದೇ ಯಾವುದಕ್ಕ ಅಂದರೆ ಈ ಗ್ಯಾಸ್ ಲಾ ಕೇಳ್ತಾರೆ. ದಟ್ ಬಾಯಲ್ಸ್ ಲಾ ಅನ್ನೋದಿದೆ. ಬಾಯಲ್ಸ್ ಲಾ ಅಲ್ಲಿ PV = nRT ಅಲ್ಲಿ V is inversely proportional to P. ಇದು ಕೇಳ್ತಾರೆ. ಟೆಂಪರೇಚರ್ ಏನಾಗಿರುತ್ತೆ? ಕಾನ್ಸ್ಟೆಂಟ್. ಇದನ್ನ ಚೆನ್ನಾಗಿ ಲಾಗ್ ಎಲ್ಲ ಅಪ್ಲೈ ಮಾಡಿ ಓದಿದ್ರೆ ಖಂಡಿತ. ನೆಕ್ಸ್ಟ್ V is into T ಅಂದ್ರೆ ಚಾರ್ಲ್ಸ್ ಅಲ್ಲಿ ಲಾಗ್ ಇದೆಲ್ಲ ಫಾರ್ಮುಲಾ ಹಾಕಿ ಇದ್ರ ಮೇಲೆ ನ್ಯೂಮರಿಕಲ್ ಕೇಳ್ತಾರೆ. ಗೇರು ಸ್ಯಾಕ್ ಅಲ್ಲಿ PT ಅಂದ್ರೆ PT ಆಡಕ್ಕೆ ಹೋಗ್ತೀವಿ, ಅದಲ್ಲ. P1/T1 = P2/T2. ಇದು ಗೊತ್ತಿದೆ. ಆಮೇಲೆ ಇನ್ನೊಂದು ಲಾ ಇದೆ, VN ಲಾ. ಅದು ಅವಾಗಾಡ್ರು. ಡಾಲ್ಟನ್ ಪೊಟೆನ್ಷಿಯಲ್ P1 P2 P2 ಅದು. ಆಮೇಲೆ PT × X ಗೊತ್ತಿರಲಿ. P ವೆಟ್ ಗ್ಯಾಸ್, ಡ್ರೈ ಗ್ಯಾಸ್, ಇದೆಲ್ಲದು ನೋಡ್ಕೋಬೇಕು. ನಾನು ಎಕ್ಸ್ಪ್ಲೈನ್ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲ್ಲ. PDF ಬೇಕಾದರೆ ಗೂಗಲ್ ಡ್ರೈವಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಆ ರೆಫರೆನ್ಸ್ √1/√m ಇದು. ಆಮೇಲೆ ತುಂಬ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್, ಸರಿನಾ? ಏನು ಇಂಪಾರ್ಟೆಂಟು? ಈ ಗ್ರಾಫ್ 1 2 3 4 ಬಾಯ್ಸ್ ಲಾದು ಗ್ರಾಫ್ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಚಾರ್ಲ್ಸ್ ಲಾ ಅಲ್ಲೂ ಕೂಡ ಅಷ್ಟೇ 1 2 3 ಇದು ಇಂಪಾರ್ಟೆಂಟು. ಐಡಿಯಲ್ ಗ್ಯಾಸ್ ಇಕ್ವೇಷನ್ PV = nRT. ಹಾಗಾದ್ರೆ ಏನು? ರಿಯಾಕ್ಷನ್ 1 2 3 4 ಇದು ಕಲ್ಕೊಳ್ಳಿ ಫಾರ್ಮುಲಾ. ಕೆನಾಟಿಕ್ ಗ್ಯಾಸ್ ಇದು ಸ್ಟೇಟ್ಮೆಂಟ್ಸ್ ಕಲ್ಕೊಳ್ಳಿ. ನೀವು ಆಕ್ಚುಲಿ ಬೋರ್ಡ್ ಎಕ್ಸಾಮಿಗೆ ಕಲ್ತ್ಕೊಂಡಿದ್ದೀರಾ, ಇನ್ನೇನು ಕಲಿಯುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಗೊತ್ತಿಲ್ಲ ಆದರೆ ಇನ್ನೊಂದ್ಸಲ ಕಲ್ತ್ಕೊಳ್ಳಿ, ಯಾಕಂದ್ರೆ ಅಲ್ಲಿಂದ ಪಾಯಿಂಟ್ಸ್ ಅನ್ನು ಕೇಳೋ ಚಾನ್ಸಸ್ ಕೂಡ ತುಂಬಾ ಇದೆ. ಆಮೇಲೆ ಬರೋದು ಕೆನಾಟಿಕ್ ಗ್ಯಾಸ್ ಇಕ್ವೇಷನ್ PV = 1/3 mNc², ಮತ್ತು ಇದು ಓದ್ಕೊಳ್ಳಿ, ಇದು ಆಮೇಲೆ ಇದು ಓದ್ಕೋಬೇಕು. ಆವ್ರೇಜ್ ಸ್ಪೀಡ್ ಓದ್ಕೋಬೇಕು. ಇದು ಡಿಫ್ರೆನ್ಸ್ ಬಿಟ್ವೀನ್ ಎಲ್ಲ ಓದ್ಕೊಳ್ಳಿ. ಪಟ್ಪಟ ಅಂತ ಮುಗಿಸೋಣ ಅಂತ ಇದ್ದೀನಿ ನಾನು. ಕ್ಲಾಸನ್ನು 6 ಮಿನಿಟ್ಸ್ ಆಯ್ತು ಆಲ್ರೆಡಿ. ಸೊ ರಾಲ್ಸ್ವೆಲ್ ಇದು ಗ್ರಾಫು ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಬರೋಣ. ಐಡಿಯಲ್ ಗ್ಯಾಸ್ ಅಂದರೆ ಗ್ಯಾಸ್ ಒಬೇಸ್ ದ ಕಂಡೀಷನ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್. ನನ್ ಆಫ್ ದ ಕಾಮನ್ ಗ್ಯಾಸ್ ಆರ್ ಐಡಿಯಲ್ ಗ್ಯಾಸ್ at low pressure and high temperature. ರಿಯಲ್ ಗ್ಯಾಸ್ ಅಂದರೆ ವಿಚ್ ಒಬೇಸ್ ಗ್ಯಾಸ್ ಲಾಸ್ ಅಂದರೆ ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇಲು ಸ್ಯಾಕ್ ಲಾ, ಮತ್ತು ಅವಾಗಾಡ್ರೋ ಲಾ. ಇಲ್ಲಿ 4 ಲಾ ಒಬೇ ಮಾಡಬೇಕು. ಇಲ್ಲಿ ಟೆಂಪರೇಚರ್ ನೋಡಿ ಎರಡದ್ದು ಬೇರೆ ಇದೆ. ಕನ್ಕ್ಲೂಷನ್ ಇಷ್ಟಿದೆ.
ಆಮೇಲೆ ಈ ಗ್ರಾಫು ವಂಡರ್ವಾಲ್ ಇಕ್ವೇಷನು ಇದೆಲ್ಲ ನೀವೇ ನೋಡ್ಕೊಳ್ಳಿ, ಯಾಕಂದರೆ ಎಲ್ಲ ಬೈ ಹಾರ್ಟ್ ನಾನು ಹೊಡ್ಸೋಕ್ಕಾಗಲ್ಲ. ಮತ್ತು Z = 1 ಅದು ಕೇಳ್ತಾರೆ, Z = 1 ಫಾರ್ ಐಡಲ್ ಗ್ಯಾಸ್, Z = not = 1. ಇದೆಲ್ಲ ಏನು ಥಿಯರೀಸು ನೋಡ್ಕೋಬೇಕು, ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು. ಆಮೇಲೆ ಇನ್ನೂ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಥಿಯರಿ ಇದೆ. ಕ್ರಿಟಿಕಲ್ ಟೆಂಪರೇಚರ್ ಅಂದರೆ ಟೆಂಪರೇಚರ್ ಅಬಾವ್ ವಿಚ್ ಗ್ಯಾಸಸ್ ಕ್ಯಾನ್ ನಾಟ್ ಬಿ ಲಿಕ್ವಿಫೈಡ್. ಇದು ಬೇಡ, ಇಷ್ಟೊಂದು ಬೇಕಾಗಿಲ್ಲ. ಕ್ರಿಟಿಕಲ್ ಪ್ರೆಷರ್ ಅಂದರೆ ಪ್ರೆಷರಲ್ಲಿ ಲಿಕ್ವಿಫೈ ಮಾಡೋಕ್ಕಾಗಲ್ಲ ಅಂತ ಅರ್ಥ ಅಷ್ಟೇ. ನಿಮಿಷ ಮಕ್ಕಳೇ, ಸಾರಿ ಸ್ಟಕ್ ಆಯಿತು, ಸಾರಿ. ಸೊ ಸರ್ಫೇಸ್ ಟೆನ್ಷನ್ ಫೋರ್ಸ್ ಬೈ ಲೆಂತ್ ಅಲ್ವಾ. ಎಸ್, ವಿಸ್ಕೋಸಿಟಿ ಅಂದರೆ ರೆಸಿಸ್ಟೆನ್ಸ್, ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಎಟ್ ವಿಚ್ Vp ಬಿಕಮ್ಸ್ ಈಕ್ವಲ್ ಟು ಇದು. ಆಮೇಲೆ ಒಂದು ನಿಮಿಷ, ಎಸ್ ಗೈಸ್, ನಿಮಿಷ ಸ್ಟಕ್ ಆಗಿದೆ. ವೇಪರ್ ಪ್ರೆಷರ್ ಅಂದರೆ ಏನು? ದಟ್ ಈಸ್ ಈಕ್ವಲ್ ಟು ಟೆಂಪರೇಚರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಏನದು ಫೋರ್ಸು. ಕ್ರಿಟಿಕಲ್ ವಾಲ್ಯೂಮಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ವಿಸ್ಕೋಸಿಟಿ, ಸರ್ಫೇಸ್ ಟೆನ್ಷನ್ ಹೇಳಿದ್ದೀನಿ, ಇದರ SI ಯೂನಿಟ್ ತುಂಬ ಇಂಪಾರ್ಟೆಂಟ್. ವಿಸ್ಕೋಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸೊ ಇದನ್ನು 5 ನಿಮಿಷದಲ್ಲಿ ಮುಗಿಸೋಣ ಅಂದ್ಕೊಂಡೆ. ಸೊ ನೋಡೋಣ ಎಷ್ಟಾಗಿದೆ. ಥ್ಯಾಂಕ್ ಯು, ಲವ್ ಯು ಆಲ್, ಕೀಪ್ ಸ್ಟಡಿಂಗ್, ಬೈ ಬೈ.